ಭಾಗಮಂಡಲ ಭಗಂಡೇಶ್ವರ ದೇವಾಲಯ. ಶತಮಾನದಲ್ಲಿ ರಾಜರು ನಿರ್ಮಿಸಿದ ಈ ದೇವಾಲಯವನ್ನು ನಾನು ನಡೆದು ಹೊರಟಿದ್ದೆ ಸರಿಸುಮಾರು 10 ಗಂಟೆಗೆ. ಹೋಗುವಾಗ ರಸ್ತೆಯಲ್ಲಿ ಸಿಕ್ಕ ಪ್ರಾಣಿ ಪಕ್ಷಿಗಳು, ದಟ್ಟ ಕಾಡುಗಳ ಮಧ್ಯೆ ಇರುವ ರಸ್ತೆ, ಬೆಟ್ಟ ಗುಟ್ಟಗಳ ನಡುವೆ ಹರಿದು ಹೋಗುತ್ತಿರುವ ಸುಂದರವಾದ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದಲ್ಲಿ ಹರಿದು ಹೋಗುತ್ತಿರುವ ನದಿಯೇ ಕಾವೇರಿ, ಕನ್ನಕಿ, ಸುಜ್ಯೋತಿ. ಸುಜ್ಯೋತಿಯು ಗುಪ್ತ ನದಿಯಾಗಿ ಹರಿದು ಹೋಗುತ್ತಿದೆ. ತ್ರಿವೇಣಿ ಸಂಗಮದ ವಿಶೇಷತೆವೇನೆಂದರೆ ಸತ್ತವರಿಗೆ ಪಿಂಡ ಪ್ರದಾನ ಮಾಡಿದರೆ ಶ್ರೇಷ್ಠ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಈ ಊರ ಜನರದು. ಭಗಂಡೇಶ್ವರ ದೇವಾಲಯ ಕೇರಳದ ಬಾರ್ಡರ್ನಲ್ಲಿ ಹಾದು ಹೋಗುವುದರಿಂದ ಇದು ಕೇರಳ ಶೈಲಿಯ ದೇವಾಲಯವಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಮೃಗಮುನಿಗಳು ತಪಸ್ಸು ಮಾಡಿ ನಿರ್ಮಿಸಿದ ದೇವಾಲಯವಾಗಿದೆ. ಭಗಂಡೇಶ್ವರ ದೇವಾಲಯ ಎಂದು ನಾಮಕರಣವಾಯಿತು. ನಂತರ ಭಾಗಮಂಡಲ ಎಂದು ಹೆಸರಾಯಿತು. ಆಗಿನ ಕಾಲದಲ್ಲಿ ಮಹಾರಾಜರು ಮರದ ತುಂಡುಗಳು, ತಾಮ್ರದ ಶೀಟಿನಿಂದ ತಯಾರಿಸಿದ ದೇವಾಲಯ 300 ವರ್ಷದ ಇತಿಹಾಸವಿದೆ. ಈ ದೇವಾಲಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆಂಬ ನಂಬಿಕೆ ಇಲ್ಲಿಯ ಜನರದು. ಇಲ್ಲಿರುವ ವಿಷ್ಣು ಮೂರ್ತಿಯನ್ನು ಕಣ್ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದರು. ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ಕಾವೇರಿ ನದಿಯು ಮಳೆಗಾಲದ ಸಮಯದಲ್ಲಿ ದೇವಾಲಯದ ಆವರಣವನ್ನು ತುಂಬಿರುತ್ತದೆ. ಕೊಡಗಿನಲ್ಲಿ ಪ್ರತಿಷ್ಠ ದೇವಾಲಯಗಳಲ್ಲಿ ಒಂದಾದ ದೇವಾಲಯವಾಗಿದೆ.